ನಮಸ್ತೆ ಸ್ನೇಹಿತರೆ, ಶ್ರುತೀಸ್ ಹೋಮ್ಲಿ ಕಾರ್ನರ್ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಏನಂದ್ರೆ ಎಗ್ ಬುರ್ಜಿ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಬ್ಯಾಚುಲರ್ಸಿಗೆ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಒಂದು ಪಾತ್ರೆ ಒಳಗೆ 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಆದಿಂದ ಸಾಸಿವೆ ಜೀರಿಗೆ ಎರಡು ಸ್ವಲ್ಪ ಚಟ್ಪಟ್ ಅಂದ್ಮ್ಯಾಗ ಸಣ್ಣಗೆ ಕಟ್ ಮಾಡಿದ್ದು ಉಳ್ಳಾಗಡ್ಡಿ ಇರ್ತದಲ್ರಿ ಅದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕ್ರಿ. ಅದು ಸ್ವಲ್ಪ ಆಗುವವರೆಗೂ ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ. ಆಮೇಲೆ ಒಂದು ಟೊಮ್ಯಾಟೊ ಸಣ್ಣಗೆ ಕಟ್ ಮಾಡಿದ್ದು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ. ಎರಡು ಸ್ವಲ್ಪ ಮೆತ್ತಗಾಗಕ್ಕೆ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿಣ ಪುಡಿ ಎರಡೂ ಹಾಕಿದ್ವಿ ಅಂದ್ರೆ ಸ್ವಲ್ಪ ಜಲ್ದಿನ ಅದು ಫ್ರೈ ಆಕತ್ರಿ. ಆಮೇಲೆ ಸ್ವಲ್ಪದು ಕುದಿ ಹೊತ್ತಿಗೆ ನಾವು ಖಾರ ಹಾಕ್ಕೋಬೇಕ್ರಿ. ಖಾರ ನಿಮ್ಗೆ ಎಷ್ಟು ಬೇಕಾಗತ್ತೆ ನೋಡ್ಕೊಂಡು ನೀವು ಅದನ್ನು ಹಾಕೋಬೋದ್ರಿ. ಎರಡು ಸ್ವಲ್ಪ ಚೆಂದಾಗ ಮಿಕ್ಸ್ ಆಗಿಂದ ನಾವು ನಿಮ್ಗೆ ಎಷ್ಟು ಬೇಕಾಗುತ್ತಾ ಕ್ವಾಂಟಿಟಿ ನೋಡ್ಕೊಂಡು ನೀವು ಎಗ್ನ ಅದಕ್ಕೆ ಅದ್ರೊಳಗೆ ಒಡೆದು ಹಾಕ್ರಿ. ನನಗೆ 4 ಮೊಟ್ಟೆನ ಅದರೊಳಗೆ ಹಾಕಿ ನಾನು ಅದನ್ನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಅದರ ಚಂದಾಗ ಮಿಕ್ಸ್ ಮಾಡ್ಕೋಬೇಕ್ರಿ. ಕೆಳಗೆ ತಳ ಹಿಡಿತೈತಿ, ಕೈ ಬಿಡ್ಲಾರ್ದಂಗೆ ಅದು ಸ್ವಲ್ಪ ಗಟ್ಟಿ ಆಗೋವರೆಗೂ ನಾವು ಅದನ್ನು ಚಂದಾಗ ಮಿಕ್ಸ್ ಮಾಡ್ಕೋತನ ಇರ್ಬೇಕ್ರಿ. ಆಮೇಲೆ ಅದು ಬರ್ತಾ ತಾನ ಅದು ಗಟ್ಟಿ ಹಾಕೋತನ ಬರ್ತೈತ್ರಿ. ಈ ರೀತಿ ಸ್ವಲ್ಪ ಗಟ್ಟಿ ಆಕೈತಿ ನೋಡ್ರಿ. ಅವಾಗವಾಗ ಮಿಕ್ಸ್ ಮಾಡ್ಕೋತನ ಇರ್ಬೇಕ್ರಿ. ಇರ್ಲಿಕ್ಕಂದ್ರೆ ಅದೇನಾಕತಿ ತಳ ಹಿಡಿದು ಸೀದ್ ಹೋಗೋ ಚಾನ್ಸಸ್ ಇರ್ತೈತ್ರಿ. ಅದಕ್ಕೆ ನಾವು ಕಲಿಸ್ಕೋತನ ಇರ್ಬೇಕು. ನೋಡಿದ್ರಲ್ಲ, ಈ ರೀತಿ ಸರಳವಾಗಿ ಎಗ್ ಬುರ್ಜಿ ರೆಡಿ ಆಕೈತ್ರಿ. ಇದನ್ನು ಮಾಡೋದೇನು ಭಾಳ ಕಷ್ಟ ಇಲ್ಲ. ಇದನ್ನು ನಾವು ಚಪಾತಿ ಒಳಗೆ ರೈಸ್ ಒಳಗೆ ಎರಡೂ ಹಾಕೊಂಡು ತಿನ್ನೋಕೆ ಭಾಳ ರುಚಿಯಾಗಿರ್ತೈತ್ರಿ. ನೀವು ಮನೆ ಒಳಗೆ ಮಾಡಿರಿ. ಹೆಂಗಾಗೈತಿ ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಥ್ಯಾಂಕ್ ಯು ಸೋ ಮಚ್.